ವಿಧಾನಮಂಡಲದ ಅಧಿವೇಶನ ಮೊದಲ ದಿನದ ಅಧಿವೇಶನ ಇವತ್ತು. ವಿಪಕ್ಷಗಳು ಮತ್ತೆ ಸರ್ಕಾರದ ನಡುವೆ ವಾಕ್ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಸರ್ಕಾರವನ್ನ ಕಟ್ಟಿಹಾಕುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ತಯಾರಿಗಳನ್ನ ಮಾಡಿಕೊಂಡಿದ್ದಾವೆ ವಿಪಕ್ಷಗಳು. ಇವತ್ತು ಹೇಗೆ ಕಳೆಗಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಕಲೀಗ ಹನುಮಂತು ಈಗ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಇವತ್ತು ಏನೇನಾಗಬಹುದು, ವಿಪಕ್ಷಗಳು ಹೇಗೆ ಸರ್ಕಾರವನ್ನ ಕಟ್ಟಿಹಾಕಬಹುದು, ಹಾಗೆ ರಾಜ್ಯಪಾಲರ ಭಾಷಣ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ವಾಟ್ ಎಕ್ಸಾಕ್ಟ್ಲಿ ಈಗ ಏನ್ ಚರ್ಚೆ ವಿಧಾನಮಂಡಲದ ಅಧಿವೇಶನದಲ್ಲಿ? ಈ ಬಾರಿಯ ಸ್ವಾರಸ್ಯಕರವಾದಂತ ಚರ್ಚೆ ಏನಾಗಬೇಕು, ಆದ್ರೆ ಏನಕ್ಕೆಲ್ಲ ಸಾಕ್ಷಿ ಆಗ್ಬಹುದು ಅಂತ ತಮ್ಗನ್ಸುತ್ತೆ? ರಂಜಿತ್, ಪ್ರತಿ ಬಾರಿ ಕೂಡ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಲಿಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯ ತಯಾರಿಗಳು ಶುರು ಮಾಡುತ್ತಿತ್ತು. ಅದರಲ್ಲೂ ಕೂಡ ಪ್ರಾರಂಭದ ಅಧಿವೇಶನ ಕೊನೆ ದಿನಗಳಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಆದ್ರೆ ಈ ವರ್ಷದ ಮೊದಲ ಜಂಟಿ ಅಧಿವೇಶನದ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು, ಭಾಷಣವನ್ನ ಮಾಡಬೇಕಾಗಿತ್ತು. ಈಗ ರಾಜಕೀಯ ಇಕ್ಕಟ್ಟಿನಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದೇಳಿದ್ರೆ ರಾಜ್ಯ ಸರ್ಕಾರ ಮನ್ರೇಗಾ ಯೋಜನೆಯನ್ನ ಪರವಾಗಿ ಮತ್ತೆ ಜಿ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಮತ್ತೆ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ. ಈ ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ರಾಜ್ಯಪಾಲರು ಭಾಷಣ ಮಾಡೋಕೆ ಬರ್ತಾರೆ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿಯೇ ಇರುವಂತದ್ದು. ಯಾಕೆಂತ ಹೇಳಿದ್ರೆ ತಮ್ಮ ನಿರ್ಧಾರವನ್ನ 10 ಕಾಲಿಗೆ ನಾನು ತಿಳಿಸ್ತೇನೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯಪಾಲರು ಬಂದೇ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಬರಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಒಂದ್ ಕಡೆಗೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಕಾನೂನು ಸಂಸದೀಯ ಸಚಿವರ ನಿವಾಸದಲ್ಲೂ ಕೂಡ ಈಗ ವಕೀಲರ ಜೊತೆಗೆ ಒಂದಷ್ಟು ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯ ತಯಾರಿಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಇದರ ನಡುವೆ ರಾಜ್ಯಪಾಲರ ಭಾಷಣಕ್ಕೆ ಏನಾದ್ರೂ ಮೊಟಕುಗೊಂಡ್ರೆ ಅಥವಾ ಅವರೇನಾದ್ರೂ ಭಾಷಣ ಮಾಡದೆ ಹೋದ್ರೆ ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಕೂಡ ಇದು ರಾಜ್ಯಪಾಲರ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆ ಅನ್ನುವಂತ ಟೀಕೆಗಳನ್ನು ಸಹಜವಾಗಿಯೇ ಮಾಡುತ್ತೆ. ಅದರ ಜೊತೆಗೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಒಂದಷ್ಟು ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳನ್ನು ಕೂಡ ತೆರೆದಿಡುವಂತ ಪ್ರಯತ್ನವನ್ನು ಮಾಡಬಹುದು. ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆಯೂ ಕೂಡ ಇವತ್ತು ಅಧಿವೇಶನಗಳಲ್ಲಿ ಒಂದಷ್ಟು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಷ್ಟು ಕಾಳಗ, ರಾಜಕೀಯ ಜಟಾಪಟಿ ಜೋರಾಗಿ ನಡೆಯುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಸದ್ಯಕ್ಕೆ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಮೊದಲ ದಿನದ ಅಧಿವೇಶನ ಇವತ್ತು. ವಿಪಕ್ಷಗಳು ಮತ್ತೆ ಸರ್ಕಾರದ ನಡುವೆ ವಾಕ್ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಸರ್ಕಾರವನ್ನ ಕಟ್ಟಿಹಾಕುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ತಯಾರಿಗಳನ್ನ ಮಾಡಿಕೊಂಡಿದ್ದಾವೆ ವಿಪಕ್ಷಗಳು. ಇವತ್ತು ಹೇಗೆ ಕಳೆಗಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಕಲೀಗ ಹನುಮಂತು ಈಗ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಇವತ್ತು ಏನೇನಾಗಬಹುದು, ವಿಪಕ್ಷಗಳು ಹೇಗೆ ಸರ್ಕಾರವನ್ನ ಕಟ್ಟಿಹಾಕಬಹುದು, ಹಾಗೆ ರಾಜ್ಯಪಾಲರ ಭಾಷಣ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ವಾಟ್ ಎಕ್ಸಾಕ್ಟ್ಲಿ ಈಗ ಏನ್ ಚರ್ಚೆ ವಿಧಾನಮಂಡಲದ ಅಧಿವೇಶನದಲ್ಲಿ? ಈ ಬಾರಿಯ ಸ್ವಾರಸ್ಯಕರವಾದಂತ ಚರ್ಚೆ ಏನಾಗಬೇಕು, ಆದ್ರೆ ಏನಕ್ಕೆಲ್ಲ ಸಾಕ್ಷಿ ಆಗ್ಬಹುದು ಅಂತ ತಮ್ಗನ್ಸುತ್ತೆ? ರಂಜಿತ್, ಪ್ರತಿ ಬಾರಿ ಕೂಡ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಲಿಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯ ತಯಾರಿಗಳು ಶುರು ಮಾಡುತ್ತಿತ್ತು. ಅದರಲ್ಲೂ ಕೂಡ ಪ್ರಾರಂಭದ ಅಧಿವೇಶನ ಕೊನೆ ದಿನಗಳಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಆದ್ರೆ ಈ ವರ್ಷದ ಮೊದಲ ಜಂಟಿ ಅಧಿವೇಶನದ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು, ಭಾಷಣವನ್ನ ಮಾಡಬೇಕಾಗಿತ್ತು. ಈಗ ರಾಜಕೀಯ ಇಕ್ಕಟ್ಟಿನಿಂದ
ಇಕ್ಕಟ್ಟಿನಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದೇಳಿದ್ರೆ ರಾಜ್ಯ ಸರ್ಕಾರ ಮನರೇಗಾ ಯೋಜನೆಯನ್ನ ಪರವಾಗಿ ಮತ್ತೆ ಜಿ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಮತ್ತೆ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ. ಈ ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ರಾಜ್ಯಪಾಲರು ಭಾಷಣ ಮಾಡೋಕೆ ಬರ್ತಾರೆ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿಯೇ ಇರುವಂತದ್ದು. ಯಾಕೆಂತ ಹೇಳಿದ್ರೆ ತಮ್ಮ ನಿರ್ಧಾರವನ್ನ 10 ಕಾಲಿಗೆ ನಾನು ತಿಳಿಸ್ತೇನೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯಪಾಲರು ಬಂದೇ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಬರಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಒಂದ್ ಕಡೆಗೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಕಾನೂನು ಸಂಸದೀಯ ಸಚಿವರ ನಿವಾಸದಲ್ಲೂ ಕೂಡ ಈಗ ವಕೀಲರ ಜೊತೆಗೆ ಒಂದಷ್ಟು ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯ ತಯಾರಿಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಇದರ ನಡುವೆ ರಾಜ್ಯಪಾಲರ ಭಾಷಣಕ್ಕೆ ಏನಾದ್ರೂ ಮೊಟಕುಗೊಂಡ್ರೆ ಅಥವಾ ಅವರೇನಾದ್ರೂ ಭಾಷಣ ಮಾಡದೆ ಹೋದ್ರೆ ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಕೂಡ ಇದು ರಾಜ್ಯಪಾಲರ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆ ಅನ್ನುವಂತ ಟೀಕೆಗಳನ್ನು ಸಹಜವಾಗಿಯೇ ಮಾಡುತ್ತೆ. ಅದರ ಜೊತೆಗೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಒಂದಷ್ಟು ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳನ್ನು ಕೂಡ ತೆರೆದಿಡುವಂತ ಪ್ರಯತ್ನವನ್ನು ಮಾಡಬಹುದು. ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆನೂ ಕೂಡ ಇವತ್ತು ಅಧಿವೇಶನಗಳಲ್ಲಿ ಒಂದಷ್ಟು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಷ್ಟು ಕಾಳಗ ರಾಜಕೀಯ ಜಟಾಪಟಿ ಜೋರಾಗಿ ನಡೆಯುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು, ಸದ್ಯಕ್ಕೆ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಮೊದಲ ದಿನದ ಅಧಿವೇಶನ. ಇವತ್ತು ವಿಪಕ್ಷಗಳು ಮತ್ತೆ ಸರ್ಕಾರದ ನಡುವೆ ವಾಕ್ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಸರ್ಕಾರವನ್ನ ಕಟ್ಟಿಹಾಕುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ತಯಾರಿಗಳನ್ನ ಮಾಡಿಕೊಂಡಿದ್ದಾವೆ ವಿಪಕ್ಷಗಳು. ಇವತ್ತು ಹೇಗೆ ಕಳೆಗಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಕಲೀಗ ಹನುಮಂತು ಈಗ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಇವತ್ತು ಏನೇನಾಗಬಹುದು, ವಿಪಕ್ಷಗಳು ಹೇಗೆ ಸರ್ಕಾರವನ್ನು ಕಟ್ಟಿಹಾಕಬಹುದು, ಹಾಗೆ ರಾಜ್ಯಪಾಲರ ಭಾಷಣ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ವಾಟ್ ಎಕ್ಸಾಕ್ಟ್ಲಿ ಈಗ ಏನ್ ಚರ್ಚೆ ವಿಧಾನಮಂಡಲದ ಅಧಿವೇಶನದಲ್ಲಿ? ಈ ಬಾರಿಯ ಸ್ವಾರಸ್ಯಕರವಾದಂತ ಚರ್ಚೆ ಏನಾಗಬೇಕು, ಆದ್ರೆ ಏನಕ್ಕೆಲ್ಲ ಸಾಕ್ಷಿ ಆಗ್ಬಹುದು ಅಂತ ತಮ್ಗನ್ಸುತ್ತೆ? ರಂಜಿತ್, ಪ್ರತಿ ಬಾರಿ ಕೂಡ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಲಿಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯ ತಯಾರಿಗಳು ಶುರು ಮಾಡುತ್ತಿತ್ತು. ಅದರಲ್ಲೂ ಕೂಡ ಪ್ರಾರಂಭದ ಅಧಿವೇಶನ ಕೊನೆ ದಿನಗಳಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಆದ್ರೆ ಈ ವರ್ಷದ ಮೊದಲ ಜಂಟಿ ಅಧಿವೇಶನದ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು, ಭಾಷಣವನ್ನ ಮಾಡಬೇಕಾಗಿತ್ತು. ಈಗ ರಾಜಕೀಯ ಇಕ್ಕಟ್ಟಿನಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದೇಳಿದ್ರೆ ರಾಜ್ಯ ಸರ್ಕಾರ ಮನರೇಗಾ ಯೋಜನೆಯನ್ನ ಪರವಾಗಿ ಮತ್ತೆ ಜಿ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಮತ್ತೆ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ. ಈ ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ರಾಜ್ಯಪಾಲರು ಭಾಷಣ ಮಾಡೋಕೆ ಬರ್ತಾರೆ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿಯೇ ಇರುವಂತದ್ದು. ಯಾಕೆಂತಂದ್ರೆ ತಮ್ಮ ನಿರ್ಧಾರವನ್ನ 10 ಕಾಲಿಗೆ ನಾನು ತಿಳಿಸ್ತೇನೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯಪಾಲರು ಬಂದೇ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಬರಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಒಂದ್ ಕಡೆಗೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಕಾನೂನು ಸಂಸದೀಯ ಸಚಿವರ ನಿವಾಸದಲ್ಲೂ ಕೂಡ ಈಗ ವಕೀಲರ ಜೊತೆಗೆ ಒಂದಷ್ಟು ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯ ತಯಾರಿಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಇದರ ನಡುವೆ ರಾಜ್ಯಪಾಲರ ಭಾಷಣಕ್ಕೆ ಏನಾದ್ರೂ ಮೊಟಕುಗೊಂಡ್ರೆ ಅಥವಾ ಅವರೇನಾದ್ರೂ ಭಾಷಣ ಮಾಡದೆ ಹೋದ್ರೆ ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಕೂಡ ಇದು ರಾಜ್ಯಪಾಲರ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆ ಅನ್ನುವಂತ ಟೀಕೆಗಳನ್ನು ಸಹಜವಾಗಿಯೇ ಮಾಡುತ್ತೆ. ಅದರ ಜೊತೆಗೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಒಂದಷ್ಟು ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳನ್ನು ಕೂಡ ತೆರೆದಿಡುವಂತ ಪ್ರಯತ್ನವನ್ನು ಮಾಡಬಹುದು. ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆನೂ ಕೂಡ ಇವತ್ತು ಅಧಿವೇಶನಗಳಲ್ಲಿ ಒಂದಷ್ಟು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಷ್ಟು ಕಾಳಗ ರಾಜಕೀಯ ಜಟಾಪಟಿ ಜೋರಾಗಿ ನಡೆಯುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು.